ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ನಿರತ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆ ದ್ವಾದಶ ರಾಶಿಯಲ್ಲಿ ಇಂದು ತುಲಾರಾಶಿಯವರ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 8ನೇ ತಾರೀಕಿನವರೆಗೂ ನಾವು ಲಾಭಸ್ಥಾನದಲ್ಲಿ ಇರ್ತಕ್ಕಂಥದ್ದು. 9ನೇ ತಾರೀಕಿಗೆ ವ್ಯಯಸ್ಥಾನಕ್ಕೆ ಹೋದ ನಂತರ ಆರೋಗ್ಯದ ವಿಚಾರಕ್ಕೆ ಹೆಚ್ಚು ಖರ್ಚು ಮಾಡ್ತಕ್ಕಂಥದ್ದು, ಆರೋಗ್ಯದ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಹಣ ಹೆಚ್ಚು ಖರ್ಚಾಗತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಮಂಗಳ 26ನೇ ತಾರೀಕಿನವರೆಗೂ ಧನುಸ್ಥಾನದಲ್ಲಿ ಇರ್ತಕ್ಕಂಥದ್ದು. 27ರ ನಂತರ ಕುಟುಂಬದ ವಿಚಾರಕ್ಕಾಗಿ ಸ್ವಯಂ ಪ್ರಯತ್ನ ಮಾಡ್ತಕ್ಕಂಥದ್ದು, ಕುಟುಂಬಕ್ಕಾಗಿ ಕೆಲಸ ಮಾಡ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ತೃತೀಯಾಧಿಪತಿಯಾಗಿರ್ತಕ್ಕಂಥ ಗುರು 17ನೇ ತಾರೀಕಿನವರೆಗೂ ನವಮದಲ್ಲಿ ಇರ್ತಕ್ಕಂಥದ್ದು. 18ನೇ ತಾರೀಕಿಗೆ ದಶಮಕ್ಕೆ ಪ್ರವೇಶ ಆದ ನಂತರ ಗುರುಬಲ ಹಾಗೂ ಉನ್ನತ ಜ್ಞಾನ ಬರ್ತಕ್ಕಂಥದ್ದು, ದೈವಬಲ ಬರ್ತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಶನಿ ಷಷ್ಠಮದಲ್ಲಿ ಇರೋದ್ರಿಂದ ಆಸ್ತಿ ವಾಹನ ವಿಚಾರದಲ್ಲಿ ತೊಂದರೆ ಕಂಡು ಬರ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ಸಾಧಾರಣ ಆಗಿರ್ತಕ್ಕಂಥದ್ದು. ಹಾಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಶನಿಯು ಕೂಡ ಸಂತಾನ ವಿಚಾರದಲ್ಲಿ ಈ ತಿಂಗಳು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗ್ತಕ್ಕಂಥದ್ದು. ಹಾಗೆ ಪ್ರೇಮಿಗಳಿದ್ದಲ್ಲಿ ಜಗಳ ಆಗ್ತಕ್ಕಂಥದ್ದು, ಪ್ರೇಮಿಗಳಲ್ಲಿ ವೈಮನಸ್ಸಾಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥ ವಿಚಾರ. ಹಾಗೆ ಷಷ್ಠಮಾಧಿಪತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಅನಾನುಕೂಲ ಕಂಡು ಬರ್ತಕ್ಕಂಥದ್ದು, ಉದ್ಯೋಗ ಮಾಡ್ತಕ್ಕಂಥವರಿಗೂ ಕೂಡ ಸಾಧಾರಣವಾಗಿರ್ತಕ್ಕಂಥದ್ದು. ಹಿತಶತ್ರುವಿಂದ ದೂರ ಇರ್ತಕ್ಕಂಥದ್ದು, ಹಿತಶತ್ರುವಿಂದ ಈ ತಿಂಗಳು ಎಚ್ಚರ ವಹಿಸ್ತಕ್ಕಂಥದ್ದು. ಹಾಗೆ ಸಪ್ತಮಾಧಿಪತಿ ಮಂಗಳ ಮದುವೆ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಹೆಚ್ಚು ಶ್ರಮ ವಹಿಸಿದರೂ ಕೂಡ ಲಾಭ ಕಡಿಮೆ ಆಗಿ ಕಂಡು ಬರ್ತಕ್ಕಂಥದ್ದು ಈ ಅಕ್ಟೋಬರ್ ತಿಂಗಳಿನಲ್ಲಿ. ಹಾಗೆ ಅಷ್ಟಮಾಧಿಪತಿ ಶುಕ್ರ 8ನೇ ತಾರೀಕಿನವರೆಗೂ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿವರೆಗೂ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಅನುಕೂಲ, ಪಾಲುದಾರಿಕೆ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. 9ನೇ ತಾರೀಕಿನ ನಂತರ ವ್ಯಯಸ್ಥಾನಕ್ಕೆ ಹೋದ ನಂತರ ಈ ಒಂದು ವಿಚಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು. ಹಾಗೆ ನವಮಾಧಿಪತಿ ಬುಧ ಧನುಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಆ ವಿಚಾರದಲ್ಲಿ ಗುರುಬಲ ಹಾಗೂ ದೈವಬಲ ಎರಡೂ ಕೂಡ ಈ ತಿಂಗಳು ಬರ್ತಕ್ಕಂಥದ್ದು. ಹಾಗಾಗಿ ಈ ಕೆಲವೊಂದಾರು ವಿಚಾರದಲ್ಲಿ ನಷ್ಟ ಆದರೂ ಕೂಡ ಅನುಕೂಲಗಳು ಹೆಚ್ಚಾಗಿ ಈ ತಿಂಗಳು ಕಂಡು ಬರ್ತಕ್ಕಂಥದ್ದು. ಹಾಗೆ ದಶಮಾಧಿಪತಿಯಿಂದ ಅಧಿಕಾರ ಹಾಗೂ ಹೆಸರು ಕೀರ್ತಿ ಹಾಗೂ ಆಸೆಯ ವಿಚಾರದಲ್ಲಿ, ಅಧಿಕಾರದ ವಿಚಾರದಲ್ಲಿ ಹೆಚ್ಚು ಯೋಚನೆ ಮಾಡ್ತಕ್ಕಂಥದ್ದು, ಹಾಗೆ ಹೆಸರು ಕೀರ್ತಿಯ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು. ಹಾಗೆ ಆಸೆ ಈ ತಿಂಗಳು ಹೆಚ್ಚಾಗ್ತಕ್ಕಂಥದ್ದು, ಆಸೆಯ ವಿಚಾರದಲ್ಲಿ ಯೋಚನೆ ಮಾಡ್ತಕ್ಕಂಥ ಅಂಥದ್ದು ಈ ತಿಂಗಳು ಕಂಡು ಬರ್ತಕ್ಕಂಥದ್ದು. ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಸೂರ್ಯ 16ನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿ ಇರ್ತಕ್ಕಂಥದ್ದು. ಹಾಗೆ 17ರ ನಂತರ ಧನುಸ್ಥಾನಕ್ಕೆ ಹೋದ ನಂತರ ವಿದೇಶದ ವಿಚಾರದಲ್ಲಿ 16ನೇ ತಾರೀಕಿನವರೆಗೂ ಅನುಕೂಲವಿದ್ದು 17ನೇ ತಾರೀಕಿನ ನಂತರ ತೊಂದರೆಯಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ವ್ಯಯಾಧಿಪತಿಯಾಗಿರ್ತಕ್ಕಂಥ ಬುಧ 3ನೇ ತಾರೀಕಿನವರೆಗೂ ಧನುಸ್ಥಾನದಲ್ಲೇ ಇರುವುದರಿಂದ ನಷ್ಟವೂ ಕೂಡ ಲಾಭವಾಗಿ ಪರಿವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ರಾಹು ಪಂಚಮದಲ್ಲಿ ಇರ್ತಕ್ಕಂಥದ್ದು, ಸಂತಾನ ವಿಚಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥದ್ದು. ಹಾಗೆ ಕೇತು ಲಾಭಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಅಧಿಕ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಎಲ್ಲ ವಿಚಾರದಲ್ಲೂ ಅನುಕೂಲ ಕೇತುವಿನಿಂದ ಕಂಡು ಬರ್ತಕ್ಕಂಥದ್ದು. ಹಾಗೆ ಇವಿಷ್ಟು ತುಲಾರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಈ ತಿಂಗಳು ಗುರುಬಲ ಹಾಗೂ ದೈವಬಲ ಎರಡೂ ಇರುವುದರಿಂದ ಕೆಲವೊಂದಾರು ಸಣ್ಣ ಪುಟ್ಟ ಕಿರಿಕಿರಿ ಇದ್ರೂ ಕೂಡ, ನಷ್ಟ ಆದರೂ ಕೂಡ ಗುರುಬಲದಿಂದ ಹಾಗೂ ದೈವಬಲದಿಂದ ಎಲ್ಲವೂ ಕೂಡ ಈ ತಿಂಗಳು ಅನುಕೂಲವಾಗಿ ಕಂಡು ಬರ್ತಕ್ಕಂಥದ್ದು. ಇವಿಷ್ಟು ವಿಚಾರ. ಸರ್ವೇ ಜನ ಸುಖಿನೋ ಭವಂತು. ಇವಿಷ್ಟು ವಿಚಾರ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.